Hello students, welcome back to Statistics by Savita. Okay, in this video I am discussing about the statistical inference chapter. Statistical inference carries a 32 marks, the total 32 marks. It's a very important chapter and the first concept, the first unit in this statistical inference is a theory part. Statistical inference is having in the page number 220 all the 1 mark and 2 marks questions. Okay, ಈ ಕ್ವಶನ್ಸ್ ಅನ್ನ ನೀವು ಮಾಡಿಬಿಟ್ರೆ ಇಲ್ಲಿಂದ 1 to 42 questions are there and in this chapter you have to do it only 1 mark and 2 marks. ಈ ಚಾಪ್ಟರ್ಸ್ ಇದು 1 mark and 2 marks ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ನೆಕ್ಸ್ಟ್ ಅಲ್ಲಿ ಥಿಯರಿ ಬರ್ತದೆ. ಓಕೆ, ಇದು ಥಿಯರಿ ಪಾರ್ಟ್ ಕಂಪ್ಲೀಟ್ ಆಗ್ತದೆ. ಇದು ಏನಂತ ಹೇಳಿ ಹೈಪೋಥೆಸಿಸ್, ನಲ್ ಹೈಪೋಥೆಸಿಸ್, ಆಲ್ಟರ್ನೇಟಿವ್ ಹೈಪೋಥೆಸಿಸ್, 1 tail 2 tail ಐ ಆಮ್ ಡಿಸ್ಕಸಿಂಗ್ ಇನ್ ದಿಸ್ ಲಾಸ್ಟ್ ಸ್ಯಾಂಪಲ್ ಟೆಸ್ಟ್. ನಿಮಗಿಲ್ಲಿ ಪ್ರಾಬ್ಲಮ್ಸ್ ಎಕ್ಸ್ಪ್ಲೈನ್ ಮಾಡ್ತಾನೆ ನಾನು ಇಲ್ಲಿ ನಿಮ್ಗೆ ಅದನ್ನು 1 tail 2 tail ಹೈಪೋಥೆಸಿಸ್, ಹೌ ಯು ಆರ್ ಕನ್ಸಿಡರಿಂಗ್ ಅ ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಅಂಡ್ ಸೈಜ್, ಜಸ್ಟ್ ಐ ವಿಲ್ ಟೆಲ್ ಯು. ಓಕೆ, ಹಿಯರ್ ಈಗ ಲಾರ್ಜ್ ಸ್ಯಾಂಪಲ್ ಟೆಸ್ಟ್, ಹೌದಾ, ಇದು ನಿಮಗೆ ಇಲ್ಲಿ 6th ಯೂನಿಟ್ ಬಿ. ಫಸ್ಟ್ ಅಲ್ಲಿ ನಿಮ್ ಥಿಯರಿ ಬರ್ತದೆ, ಸೆಕೆಂಡ್ ಅಲ್ಲಿ ಇಲ್ಲಿ ಲಾಸ್ಟ್ ಸ್ಯಾಂಪಲ್ ಟೆಸ್ಟ್. ಲಾಸ್ಟ್ ಸ್ಯಾಂಪಲ್ ಟೆಸ್ಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಬೇಸ್ಡ್ ಆನ್ ಅ ನಾರ್ಮಲ್ ಡಿಸ್ಟ್ರಿಬ್ಯೂಷನ್. ನೀವು ಈಗ ಆಲ್ರೆಡಿ ಇದನ್ನ ಮಾಡಿರಿ, ಈಗ ನಿಮ್ಮ ಕಾಲೇಜಲ್ಲೆಲ್ಲ ಇದು ಚಾಪ್ಟರ್ ಕಂಪ್ಲೀಟ್ ಆಗಿರ್ಬೋದು. ಬಟ್ ಅಲ್ಲಿ ನೀವು ನೋಡಿದಾಗ ಜೆಡ್ ಅಂತ ತಗೊಳ್ತೀವಿ. ಜೆಡ್ ಎಲ್ಲಿ ತಗೊಂಡಿದ್ವಿ ನಾವು? ನಾರ್ಮಲ್ ಡಿಸ್ಟ್ರಿಬ್ಯೂಷನ್ಗೆ, ಥೆರಾಟಿಕಲ್ ಡಿಸ್ಟ್ರಿಬ್ಯೂಷನ್. ವಾಟ್ ಈಸ್ ದ ರೇಂಜ್ ಆಫ್ ಅ ನಾರ್ಮಲ್ ಡಿಸ್ಟ್ರಿಬ್ಯೂಷನ್? ದಟ್ ಈಸ್ -infinity to a +infinity. ಅದಕ್ಕಿಲ್ಲಿ ಲಾರ್ಜ್ ಸ್ಯಾಂಪಲ್ ಟೆಸ್ಟ್. ಲಾರ್ಜ್ ಸ್ಯಾಂಪಲ್ ಟೆಸ್ಟ್ ಈಸ್ ಬೇಸ್ಡ್ ಆನ್ ಅ ನಾರ್ಮಲ್ ಡಿಸ್ಟ್ರಿಬ್ಯೂಷನ್. ಓಕೆ, ಇಟ್ ಈಸ್ ಮೋರ್ ದನ್ n ಈಸ್ ಮೋರ್ ದನ್ ಆರ್ ಈಕ್ವಲ್ಸ್ ಟು 30. ಓಕೆ, how we are considering what are the applications of this normal test? Just I will show you here. The first one is a test for a population mean. Second one is a test for a equality of means of two population. Third one is a test for a population proportion, and fourth one is a test for a equality of proportion of a two populations. These four. ಇಲ್ಲಿ ನಾನು ಮಾಡೆಲ್ ಕ್ವಶನ್ ಪೇಪರ್ ನಿಮಗೆ ರೆಫರ್ ಮಾಡಿದಾಗ, ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ನಿಮಗೆ ಒಂದು ಲಾರ್ಜ್ ಸ್ಯಾಂಪಲ್ ಟೆಸ್ಟ್, ಸಿ ಸೆಕ್ಷನ್ ನಲ್ಲಿ ಒಂದು ಸ್ಮಾಲ್ ಸ್ಯಾಂಪಲ್ ಟೆಸ್ಟ್, ಒಂದು ಲಾರ್ಜ್ ಸ್ಯಾಂಪಲ್ ಒಂದು ಸ್ಮಾಲ್ ಸ್ಯಾಂಪಲ್ ಟೆಸ್ಟ್, ಮತ್ತೆ ಸೇಮ್ ಇದರಲ್ಲೂ ಸೆಕ್ಷನ್ ಇ ಅಲ್ಲೂ ಕೂಡ ಒಂದು ಸ್ಮಾಲ್ ಸ್ಯಾಂಪಲ್ ಟೆಸ್ಟ್, ಒಂದು ಲಾರ್ಜ್ ಸ್ಯಾಂಪಲ್ ಟೆಸ್ಟ್. ಇವೆರಡು ಕ್ವಶನ್ಸ್ ಅಂದ್ರೆ ಟೋಟಲ್ 5 marks ನಿಮಗೆ 4 questions ಪ್ಲಸ್ 10 marks ಅಲ್ಲಿ ಲಾಸ್ಟ್ ಕ್ವಶನ್. 10 marks ಅಲ್ಲಿ 4th ಕ್ವಶನ್ ಏನಿಲ್ಲ, ಹಾಫ್ ಆಫ್ ದ ಪಾರ್ಟ್ ಇಟ್ ಈಸ್ ಕವರಿಂಗ್. ಓಕೆ, ದೆನ್ ಇಲ್ಲಿ ಲಾಸ್ಟ್ ಸ್ಯಾಂಪಲ್ ಟೆಸ್ಟ್ ಅಂದ್ರೆ n ಈಸ್ ಮೋರ್ ದನ್ ಆರ್ ಈಕ್ವಲ್ಸ್ ಟು 30. ಓಕೆ, then what is the first application? First application, just I will show you, test for a population mean. Test for a population mean. Okay, ಇಲ್ಲಿ ಏನೇನು ಸ್ಟೆಪ್ಸ್ ತಗೊಳ್ತೀರಿ ನೀವು? ಸ್ಟೆಪ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಅಕಾರ್ಡಿಂಗ್ ಟು ಸ್ಟೆಪ್ಸ್ ಓನ್ಲಿ ಯು ಡೂ ದ ಫಾರ್ಮುಲಾ, ಡೂ ದ ಎಕ್ಸಾಂಪಲ್. ಇಲ್ಲಿ ಸ್ಟೆಪ್ಸ್ ಯೂಸ್ ಮಾಡಿ ನೀವು ಎಕ್ಸಾಂಪಲ್ ಅನ್ನ ಸಾಲ್ವ್ ಮಾಡಿದ್ರೆ ಬೆಟರ್. ಅಂದ್ರೆ ನಿಮಗೆ 5 steps 5 marks here. The null hypothesis. The null hypothesis. Okay. The null hypothesis, the statistical hypothesis indicates as a H. But the null hypothesis indicates as a H naught. Okay. What is the null hypothesis? Okay. The null hypothesis is the hypothesis which is being tested for a possible rejection when it is true. Okay, under the assumption that it is a true, it is denoted as a H naught. Okay, ಇಲ್ಲಿ ಪಾಸಿಬಲ್ ರಿಜೆಕ್ಷನ್ ಇದ್ದಾಗ ಇಟ್ ಈಸ್ ಅ ಟ್ರೂ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಇಲ್ಲಿ. ಓಕೆ, ಮ್ಯೂ ಇಸ್ ಈಕ್ವಲ್ಸ್ ಟು ಮ್ಯೂ ನಾಟ್. ಮ್ಯೂ ಇಸ್ ಈಕ್ವಲ್ಸ್ ಟು ಮ್ಯೂ ನಾಟ್ ಮೀನ್ಸ್ ದ ಪಾಪ್ಯುಲೇಷನ್ ಮೀನ್ ಈಸ್ ಮ್ಯೂ ನಾಟ್. The population mean is okay. Then the second step is
The alternative hypothesis. Alternative hypothesis. What is the alternative hypothesis? That one is a H1. It is denoted as a H1. What is the alternative hypothesis? Alternative hypothesis is the hypothesis which is accepted when the null hypothesis is rejected. When the null hypothesis reject adaga new alternative hypothesis means you are keeping two assumptions in every problem. You are considering as a two assumptions, one as a null hypothesis and one as a alternative hypothesis. Always the null hypothesis, you take it as a mu is equals to mu naught, and H1 you have to take it as a 1 as not equal to mu naught, and the one more you have to consider it as a mu is greater than mu naught. The one more you have to take it as a, that is a mu is less than mu naught. According to our problem you have to take it. This one is a two-tailed test. Two-tailed test. Then these two are one-tailed test. The one is a more than type, right tail test and left tail test. Okay. Okay. Here the two tail and one tail. What is a two tail test and what is a one tail means? The two tail test is a statistical hypothesis only where the rejection region located in both the tails, where the rejection region both the tails, it considering as a both side, here and here we are considering a limit here. That is a two tail test. And this one is a one tail test, that is a where the rejection region is located as a only one side. One side means only a left side or only a right side. Okay, left side and right side we have to consider. That is called as a one tail test. Okay, after that these two must and should you have to consider as a null hypothesis and a alternative hypothesis. Then the third step under H0. Under H0 Z is equals to X bar minus mu naught divided by sigma by root of n. X bar minus mu naught divided by sigma by root n. What is X bar? X bar is a sample mean and mu naught is a population mean. Sigma is a sample population standard deviation and n is a sample size. Okay. Then after that this is the third step. Then the fourth step is the critical the level of significance. The level of significance, that is equals to alpha is equals to either a 5% or it is a 1%. Either 5% or it is a 1% we are considering. Then the fifth step is the critical values we are considering here only. We have to write it in the critical table. The critical values are there. Critical values. That critical values it's given in the this table. The critical values it's in the statistical table only. We will supply it in the examination. ಇದನ್ನ ಎಕ್ಸಾಮ್ ಒಳಗೆ ನಿಮಗೆ ಸಪ್ಲೈ ಮಾಡ್ತಾರೆ, ಅದರೊಳಗೆ ಕ್ರಿಟಿಕಲ್ ವ್ಯಾಲ್ಯೂಸ್ ಇರ್ತದೆ. ಬಟ್ ಲಾಸ್ಟ್ ಸ್ಯಾಂಪಲ್ ಟೆಸ್ಟ್ ನೀವು ಮಾಡ್ತಾನೆ ಬಾಹಿಟ್ ಆಗ್ಬಿಡ್ತದೆ. ಇಲ್ಲಿ ದಿಸ್ ಈಸ್ ಅ ಟೂ ಟೇಲ್ ಟೆಸ್ಟ್, ದಟ್ ಈಸ್ ಅ 5% minus 1.96 to plus 1.96, and this the left tail is it is minus 1.65 and right tail is a 1.65 plus 1.65. For that 1%, alpha is equals to 1%, that is a two-tail test, minus 2.58 to plus 2.58. And the left tail is a minus 2.33 and right tail is a plus 2.33. ಇಲ್ಲಿ ತೋರಿಸಿದ್ನಲ್ಲ ನಿಮಗೆ, ಇದು minus 1.96 to plus 1.96. Okay, this is a minus 1.6, this is minus 1.65 because here center it becomes a 0 and the total normal curve is a unity. And this is a minus 1.65 and this is a plus 1.65 when it is a 5%. Okay, the same as a 1% also. After that, this is a level of significance and critical values. The fourth one is a decision making.
Fourth one is over and fifth one is a decision making. According to this critical value and the water tab calculated value, when calculated value is inside the limit, that is H0 is accepted. Inside the limit, that is H0 is accepted. Otherwise, if it is outside, then H0 is rejected. ಇಲ್ಲಿ ಅಂಡರ್ ಎಚ್ ನಾಟ್ ಅಂತ ತಗೊಂಡಿವಿ ನಾವು. ದಟ್ಸ್ ವೈ ವಿ ಹ್ಯಾವ್ ಟು ಮೇಕ್ ಅ ಡಿಸಿಷನ್ ಅಕಾರ್ಡಿಂಗ್ ಟು ಎಚ್ ನಾಟ್ ಈಸ್ ಅಕ್ಸೆಪ್ಟೆಡ್ ಆರ್ ಎಚ್ ನಾಟ್ ಈಸ್ ಅ ರಿಜೆಕ್ಟೆಡ್. ಓಕೆ, ದಿಸ್ ಈಸ್ ದ ಥಿಂಗ್, ದ ಫಸ್ಟ್ ಟೆಸ್ಟ್ ಫಾರ್ ಅ ಪಾಪ್ಯುಲೇಷನ್ ಮೀನ್. ಓಕೆ, ಅಂಡ್ ಜಸ್ಟ್ ಐ ಚೆಕ್ ಹಿಯರ್. ನಿಮ್ಗೆ ಇದ್ರೊಳಗೆ ಮಾಡೆಲ್ ಇದ್ರಾಗ ಬಂದೈತೆ ಅಂತ ನೋಡ್ತೀನಿ ಒಂದು ಮಾಡೆಲ್ ಕ್ವಶನ್ ಪೇಪರ್ನಾಗ. ಬಟ್ ದ ಮಾಡೆಲ್ ಕ್ವಶನ್ ಪೇಪರ್ ಈಸ್ ಹ್ಯಾವಿಂಗ್ this is a test for a population mean is not given. Equality of mean is given. Equality of mean is given. Just I will show you in the textbook only one problem. Okay. Here a sample of 100 students is chosen from a large group of students. The average height of these students is 162 centimeter and the standard deviation is 8 centimeter. At 5% level of significance, can we reasonably assume that the average height of a large group of students is 160 centimeters? Okay. Here, just you observe in this, ನಿಮಗೆಲ್ಲೂ ಈಗ ಪಾಪ್ಯುಲೇಷನ್ ಮೀನ್ ಮಾಡ್ರಿ, ಫಸ್ಟ್ ಅಪ್ಲಿಕೇಶನ್ ಮಾಡ್ರಿ ಅಂತ ಎಲ್ಲೂ ಕೊಟ್ಟಿಲ್ಲ. ಸ್ಟಾಟಿಸ್ಟಿಕಲ್ ಇನ್ಫರೆನ್ಸ್ ಅಂತ ಕೊಟ್ಟಿಲ್ಲ. What is given according to given data, you have to identify which formula you have to substitute and what you have to consider the H0 and H1. ಇಲ್ಲಿ ಏನು ಕೊಟ್ಟಿಲ್ಲ ಅವರು ನಿಮ್ಗೆ ಎಲ್ಲಿ ಗುರ್ತು ಹಿಡಿಬೇಕಂದ್ರೆ ನೀವು ಏನು ಗಿವನ್ ಡೇಟಾ ಆ ಸ್ಯಾಂಪಲ್ ಆಫ್ 100 ಸ್ಟೂಡೆಂಟ್ಸ್ ಕೊಟ್ಟಾರಂದಾಗ ನಿಮ್ಗೆ ಅಲ್ಲಿ ಗೊತ್ತಾಗ್ಬಿಡ್ತದೆ ಲಾರ್ಜ್ ಸ್ಯಾಂಪಲ್ ಟೆಸ್ಟು. ನಾನು ಹೇಳ್ಬಿಟ್ಟೆ n is more than or equals to 30 ಅಂತ ಹೇಳಿ. Chosen from a large group of students, the average height of these students, these students is 162. 162 is a x bar and standard deviation is a 8. That is a sample standard deviation. That's why they considered as a S. Sigma badli S anta tagondara. At a 5% level, 1% ಮತ್ತು 5% level of significance, it's a limit. 5% level of significance, can we reasonably assume that the average height of a large group of students is 160 centimeter? That is, this one is a mu naught. Here the two means they are giving. ಒಂದು x bar ಕೊಡ್ತಾರ, ಒಂದು mu ಕೊಡ್ತಾರಲ್ಲೇ. ಓಕೆ, ಒಂದು x bar, ಒಂದು mu. ಇನ್ನೊಂದು ನಿಮಗೆ n ಮತ್ತೆ ಸ್ಟ್ಯಾಂಡರ್ಡ್ ಡೆವಿಯೇಷನ್ s. ಓಕೆ, ಆಲ್ಫಾ ಇಸ್ ಈಕ್ವಲ್ಸ್ ಟು 5%. ನಿಮ್ಗೆ ಎನ್ ಜೊತೆನ ಯಾವುದು ವ್ಯಾಲ್ಯೂ ಇರ್ತದಲ್ಲ ಅದು ಎಕ್ಸ್ ಬಾರ್. ಯಾವಾಗಲೂ ಎನ್ ಜೊತೆನೆ ಎನ್ ಸೆಂಟೆನ್ಸ್ ಆದ ತಕ್ಷಣ ನಿಮ್ಗೆ ಬರ್ತದಲ್ಲ ಅದು ಎಕ್ಸ್ ಬಾರ್ ಮತ್ತು ಸ್ಟ್ಯಾಂಡರ್ಡ್ ಡೆವಿಯೇಷನ್. ಓಕೆ, ದೆನ್ ವಾಟ್ ದೇ ಆರ್ ಕನ್ಸಿಡರ್ಡ್ H0. H0, the main thing is this one. You have to write first this one. Mu is equals to 160 centimeter. Just I will show you here. ನಿಮಗಿದ ಎಕ್ಸಾಂಪಲ್ ನಾನು ಇಲ್ಲಿ ತೋರಿಸ್ತೀನಿ ನೋಡ್ರಿ. Okay, the first we have to take it as what is given. N is equals to 100 and x bar is equals to 162. S is equals to 8 and mu is equals to 160 and alpha is equals to 5%. This is a given data. Okay, according to this ಇಲ್ಲಿ 4 value plus alpha 4 values ಕೊಟ್ಟಾರಂತಂದ್ರೆ ಅದು sample mean ಅಂತ. Sample means. Okay, then after that you have to take it as a first step. The null hypothesis H0 of mu is equals to mu naught, that is mu ಅಂತ ಕೊಟ್ಟಾರಲ್ಲ ಇಲ್ಲಿ ಇದನ್ನ 160 ಅಂತ ತಗೊಳ್ಬೇಕು ನೀವು. ಇಲ್ಲಿ ನಿಮಗೆ ಇಲ್ಲಿ ಸೆಂಟೆನ್ಸ್ ಬರೀಲಿಕ್ಕೆ according to a question you have to write a sentence. If you are not getting how to write a sentence, then if you can write this also. The population mean is
ಮೀನ್ ಈಸ್ 160 ಇಷ್ಟ ಬರೆದ್ರು ಸಾಕು ನೀವು. ಓಕೆ, ಸೆಕೆಂಡ್ ಸ್ಟೆಪ್ ಈಸ್ H1. Okay, alternative hypothesis. If here just you observe ಇಲ್ಲಿ ಮ್ಯೂ ನೀವು ಇಲ್ಲಿ ಗ್ರೇಟರ್ ದ್ಯಾನೋ ಅಥವಾ ಲೆಸ್ ದ್ಯಾನೋ ಏನಾರ ಕೊಟ್ಟಾರೇನೋ ನೋಡ್ಬೇಕು. ನೀವಿಲ್ಲಿ ಏನು ಕೊಟ್ಟಿಲ್ಲ. ದ ಎವರೇಜ್ ಕ್ಯಾನ್ ವಿ ರೀಸನೇಬಲಿ ಅಸ್ಯೂಮ್ ದ್ಯಾಟ್ ದ ಎವರೇಜ್ ಹೈಟ್ ಆಫ್ ಅ ಲಾರ್ಜ್ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ಈಸ್ 160 ಸೆಂಟಿಮೀಟರ್ ಅಂದಾರ. ದಟ್ಸ್ ವೈ ಮ್ಯೂ ಈಸ್ ನಾಟ್ ಈಕ್ವಲ್ ಟು 160. ಓಕೆ, ದೆನ್ ದ ಪಾಪ್ಯುಲೇಷನ್ mean is not 160 ಅಥವಾ ನಾಟ್ ಈಕ್ವಲ್ ಟು 160. ಓಕೆ, ಇದೆರಡು ಸಿಂಪಲ್ ಆಗಿ ಬರ್ದು ಬಿಡ್ರಿ ಸಾಕು. ಯಾಕಂದ್ರೆ ದಿಸ್ ಒನ್ ಈಸ್ H0 ವಾಟ್ ಯು ಆರ್ ಕನ್ಸಿಡರಿಂಗ್ ಅಂಡ್ H1 ವಾಟ್ ಯು ಆರ್ ಕನ್ಸಿಡರಿಂಗ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆಲ್ವೇಸ್ ನೀವು ನಲ್ ಹೈಪೋಥೆಸಿಸ್ನ ಈಕ್ವಲ್ ಟು ಅಂತಾನೆ ತಗೋಬೇಕಿಲ್ಲಿ. H1 ಮಾತ್ರ ನೀವು ಪ್ರಾಬ್ಲಮ್ ಹೆಂಗೆ ಇರ್ತದ, ನಾಟ್ ಈಕ್ವಲ್ ಟು ತಗೋಬೇಕಾ ಅಥವಾ ಮೋರ್ ದಾನ ಲೆಸ್ ದಾನ ಹಂಗೆ ನೋಡ್ಬಿಟ್ಟು ತಗೊಳ್ಬೇಕಿಲ್ಲಿ. ಓಕೆ, ದೆನ್ ದ ಥರ್ಡ್ ಸ್ಟೆಪ್ ಅಂಡರ್ H0, Z is equals to x bar minus mu naught divided by sigma by root of n. Okay, then what is x bar? X bar is a 162 minus 160 divided by s. S ಐತಲ್ಲ ಇಲ್ಲಿ, s or sigma. ಅದೇನು ವರಿ ಆಗಬೇಡ್ರಿ. 100. Okay, then here 2 divided by 8 divided by 10. 8 by 10 means 2 divided by 0.8. Then Z calculated value is a 2.5 is the answer. The Z value is 2.5. This is a third step. ಇಲ್ಲಿ 1 mark ನಿಮ್ಗೆ 2, 3. Formula carries a 1 mark and answer carries a 1 mark. Fourth step is the level of significance. Very easy sums. These are alpha is equals to a 5%. Alpha is equals to 5%. Then the critical values. Critical values, you have to take it as a what critical values according to a question. You have to 5% minus 1.96 to a plus 1.96. Okay, this is a Z table value. Then Z calculated value, what is the calculated value? That is a 2.5. 2.5 is a outside the limit. Just to observe, this is 0. This is a minus 1.96 plus 1.96. Then what is our answer? Plus 2.5. 2.5 comes outside. 2.5 outside the limit. Then Z calculated value is outside the limit. Outside the limit. Then decision making, fifth one is H0 is rejected. When H0 is rejected, ಇದನ್ನ ರಿಜೆಕ್ಟ್ ಮಾಡಿಬಿಟ್ವಿ ನಾವು. H0 ರಿಜೆಕ್ಟ್ ಆಯ್ತು. ಇನ್ನೊಂದು ಅಸಂಪ್ಷನ್ ಐತಲ್ಲ ನಮ್ದು, mu is equals to not equal to 160. Then population mean is not equal to a 160. According to a question, you have to write a sentence. What a sentence is given? This height of the students is not equal to the height of the group, large group of students is not equal to 160 centimeter. Okay. Conclusion part you have to write it. Up to that, ಇಲ್ಲಿ ನೋಡಿಲ್ಲ, ಇಲ್ಲಿ ನಿಮ್ಗೆ 1 mark, 2 marks, 3 marks, 4 marks ಇದನ್ನು ಬರೀಲಿಕ್ಕೆ. ಇಲ್ಲಿ 5 marks ನಿಮ್ಗೆ. H0 is rejected or accepted. Conclusion part is large group of students. ಸಿಂಪಲ್ ಆಗಿ ನಿಮ್ಗೆ ಎಷ್ಟು ಅಂಡರ್ಸ್ಟ್ಯಾಂಡ್ ಆಗೈತೋ ಪ್ರಾಬ್ಲಮ್ ಹಂಗೆ ಬರೀರಿ. ಭಾಳ ತಲೆ ಕೆಡಿಸ್ಕೊಳಿಕ್ ಹೋಗ್ಬೇಡ್ರಿ. ಇದು
large group of students height is not equal to 160 centimeter. ಓಕೆ ನೋಡು, ಒಂದು ಪೇಜಲ್ಲಿ ನಿಮ್ಗೆ ಕಂಪ್ಲೀಟ್ ಒಂದು 5 ಮಾರ್ಕ್ಸ್ ಇದ್ದು 5 ಸ್ಟೆಪ್ಸ್ 5 ಮಾರ್ಕ್ಸ್. Okay students, I think I hope this you understood. Okay, then just you observe the second question. Second question is also not equal to second question not equal to alla bad adu. Just I will take this one. The average weekly sales of the Choco Bars in a candy stores were 150 bars. After advertising campaign, the average weekly sales in 64 stores for a typical week increased to 153 bars and standard deviation 10 bars. Nodrile 150 ಈಗ 64 ಸ್ಟೋರ್ಸ್ ತಗೊಂಡಾರ. 64 ಸ್ಟೋರ್ಸ್ ಇಸ್ ಅ ಸ್ಯಾಂಪಲ್, ದಟ್ ಈಸ್ n is equals to 64 ಸ್ಟೋರ್ಸ್ 153 ಅಂದ್ರೆ x ಬಾರ್ ಅದರ ಜೊತೆ s 10 and mu is either they ask in the starting of the sentence or end of the sentence, that is mu is equals to 150, that is alpha is equals to 1%, alpha is equals to 1%. Then the advertisement campaign is first H naught, what they consider, mu is equals to 150 and mu is more than, because increased andar avaru 64 stores of a typical week is increased to 153 bars. Increased andidka they considered as a more than, mu is more than 150. That is a right tail test. X bar minus mu naught divided by s by root n. After getting a 2.4, then the 1% level of significance, the critical value is 2.33. Then this is also outside, that's why it's H naught is a rejected. H naught is a rejected means H1 is a accepted. More than anta, advertisement campaign is a successful. After advertisement only the sales increased. The sales increased anta ನೀವು ಬರಿಬಹುದು. The conclusion part. And the one more question is given here, that is a less than is here. Just you observe in this question, it is required to test whether those who practice yoga have an average blood sugar less than 120 mg. A sample consisting of a 36%. 36 ಐತೆ ಅಂದ ತಕ್ಷಣ n is equal to 36, that is a last sample test. X per 120 mg is a mu naught ಅದು. ನಿಮ್ಗೆ n ಆದ್ಮೇಲೆ 36 ಪರ್ಸನ್ಸ್ ಪ್ರಾಕ್ಟೀಸ್ ಯೋಗ ಅಬ್ಸರ್ವ್ ಅಂಡ್ ದೇರ್ ಮೀನ್ ಶುಗರ್ ಈಸ್ 118.5 and the variance is given. Just to observe students, ಇಲ್ಲೇ ವೇರಿಯನ್ಸ್ ಕೊಟ್ಟಾರ, ಅವ್ರ ಸ್ಟ್ಯಾಂಡರ್ಡ್ ಡೆವಿಯೇಷನ್ ಕೊಟ್ಟಿಲ್ಲ. ಸಿಗ್ಮಾ ಸ್ಕ್ವೇರ್ ಆರ್ ಎಸ್ ಸ್ಕ್ವೇರ್ ಈಸ್ ಗಿವನ್. ಎಸ್ ಸ್ಕ್ವೇರ್ ಅಂದ್ರೆ ನೀವು ಇಲ್ಲೇ ಡೋಂಟ್ ಫಾರ್ಗೆಟ್ ಟು ಟೇಕ್ ಅ ಎಸ್ ಸ್ಕ್ವೇರ್ ರೂಟ್ ಆಫ್ ದಿಸ್, ದಟ್ ಈಸ್ ಎಸ್ ಇಸ್ ಈಕ್ವಲ್ಸ್ ಟು 3 and alpha is equals to 1%. Same H naught and H1 is a less than, because here the blood sugar is decreased. No, practice who have a sample consist of persons, 36 persons who practice yoga is observed. Their mean sugar is less than and kota nodri, less than 120 mg. Then you have to take it as a less than 120 mg. Okay. I hope this you got it, this you understood. I want to do these exercise sums also. Exercise sums are very easy. If you are not getting any exercise sum, just you message me, comment me. I will solve in the next video. This is only for a population mean, first application. In the next video I will give you the just according to this. ಈಗ ಎರಡು ನಾನು ಎಕ್ಸಾಂಪಲ್ ನಿಮಗೆ ಸಾಲ್ವ್ ಮಾಡಿ ತೋರಿಸಿದ್ನಲ್ಲ, ಇಲ್ಲೇ ನೋಡ್ರಿ, ಇಲ್ಲಿ 238 ಪೇಜ್ ನಂಬರು. ಈಗ 4th, 5th, 6th, 7, 8 these examples are these 4 examples are population mean only.
ಇದು ಇವನ್ನ ಟ್ರೈ ಮಾಡಿರಿ ಮಾಡಲಿಕ್ಕೆ. ಇಫ್ ಯು ಆರ್ ನಾಟ್ ಗೆಟಿಂಗ್ ಐ ವಿಲ್ ಸಾಲ್ವ್. ಓಕೆ ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಕಮೆಂಟ್ ದ ವಿಡಿಯೋ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಿಮ್ಗೆ ನೋಟಿಫಿಕೇಶನ್ ಬರೋದಿಲ್ಲ. ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಈಗ ಎಕ್ಸಾಮ್ ಟೈಮು, ಐ ಹೋಪ್ ನಿಮ್ಗೆ ನಂದು ಎಲ್ಲ ವಿಡಿಯೋ ನಿಮ್ಗೆ ಹೆಲ್ಪ್ ಆಗ್ಲಿಕ್ಕತ್ತದ ಅನ್ಕೊಳ್ತೀನಿ. ನೆಕ್ಸ್ಟ್ ಐ ವಿಲ್ ಕಂಪ್ಲೀಟ್ ಬಿಫೋರ್ ಯುವರ್ ಫೈನಲ್ ಎಕ್ಸಾಮ್, ಐ ಕಂಪ್ಲೀಟ್ ಆಲ್ ದ ವಿಡಿಯೋಸ್.